ಮಗು, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆ. ತುರಗದ ಲಿಖಿತವನ್ನ ಓದಿ ಚೆನ್ನಾಗಿ ಅರಿತುಕೊಂಡು ಕುದುರೆಯನ್ನ ನೀನು ಕಟ್ಟಿದ್ದಿ. ಮಾತ್ರ ಅಲ್ಲ, ರಾಮನೋರ್ವನೇ ಪರಾಕ್ರಮಿ ಅಲ್ಲ, ಪ್ರಪಂಚದಲ್ಲಿ ಇತರ ಪರಾಕ್ರಮಿಗಳಿದ್ದಾರೆ. ಅದನ್ನ ಪ್ರಪಂಚ ಮುಖಕ್ಕೆ ತೋರಿಸಬೇಕು ಎನ್ನುವುದು ನಿನ್ನ ಧೋರಣೆ. ಮಗು, ಉದ್ದೇಶ ಒಳ್ಳೇದೆ, ಆದ್ರೆ ರಾಮನ್ಯಾರು, ರಾಮನೆಷ್ಟು, ಇದನ್ನ ಪ್ರಪಂಚದ ಹಲವಾರು ಮಂದಿಗಳು ಎಷ್ಟೇ ಕೂಡಿ ಯೋಚಿಸಿದ್ರು ಅವರ ಯೋಚನೆಗೂ ಸಿಗಲಿಲ್ಲ. ಕೆಲವರು ಅವನನ್ನ ಮಾನವಾತೀತ ಅಂತ ಕರೆದಿದ್ದಾರೆ. ಅದೆಲ್ಲ ಬಿಡು, ಅವನ ಪರಾಕ್ರಮದ ವಿಷಯವನ್ನೇ ನೀನು ನೋಡು. ಕೇವಲ ನಿನ್ನಂತೆ ಸಣ್ಣ ಪ್ರಾಯದಲ್ಲಿ ಇರುವಾಗಲೇ ಘೋರ ರಾಕ್ಷಸರನ್ನ ಕೊಂದು ಕಳೆದವ. ತಾಟಕಿ, ಸುಬಾಹು ಮುಂತಾದಂತ ರಾಕ್ಷಸರನ್ನ ಕೊಂದು ಮಾರೀಚನನ್ನ ಕೇವಲ ಮಾನವಾಸ್ತ್ರದಿಂದ ಯೋಜನಾಂತರಕ್ಕೆ ಹಾರಿಸಿದವನು ಶ್ರೀರಾಮಚಂದ್ರ. ಮಾತ್ರ ಅಲ್ಲ, ನಿಂತ ನಿಟ್ಟಿನಲ್ಲಿಯೇ 14,000 ರಾಕ್ಷಸರನ್ನ ಕೊಂದು ಕಳೆದು ಹಣೆಯ ಬೆವರನ್ನ ಒರೆಸಿಕೊಂಡವ ಶ್ರೀರಾಮ. ಮಗು, ಯಮಭಂಟರು, ಯಮಧೂತರು ಈ ಹೆಸರು ಕೇಳಿದ್ರೆ ಸಾಧಾರಣ ಮಾನವರು ಹೆದರಿಕೊಳ್ತಾರೆ. ಆದ್ರೆ ರಾಮನ ಹೆಸರನ್ನ ಕೇಳಿದ್ರೆ ಸಾಕ್ಷಾತ್ ಯಮದೂತರು ಹೆದರ್ತಾರೆ. ಅಂತ ಪರಾಕ್ರಮಿ, ಘನವಿಕ್ರಮಿ ರಾಮ. ಹಾಗಾಗಿ ರಾಮನ ಕುದುರೆಯನ್ನ ಕಟ್ಟುವಂತ ಕಾರ್ಯ ಬೇಡ. ರಾಮನ ಕುರಿತು ವಿವರಣೆ ಅಗತ್ಯ ನಮಗಿಲ್ಲ. ಅಂತಹ ಪರಾಕ್ರಮಿಯನ್ನೇ ಗೆಲ್ಲಬೇಕು ಎನ್ನುವಂತಹ ಮನೋವಾಚ್ಛೆಯಿಂದಲಾಗಿ ಯುದ್ಧಕ್ಕೆ ಸಿದ್ಧರಾದವರು ನಾವು. ನಿನ್ನತ್ರ ಕೂಡಿಸದೆ ಅಂತ ಭಯವನ್ನು ಬಿಡ್ಲಿಕ್ಕಿಲ್ಲ. ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ಮಾಡಿದನು ಮನದೊಳಗೆ ಬಹುಪರಿಯ ಯೋಚನೆಯ, ಮಾಡಿದನು ಮನದೊಳಗೆ ಬಹುಪರಿಯ ಯೋಜನೆಯ, ರೂಢಿಪನ ಸಾದೃಶ್ಯ ಅಂಗಾಂಗಗಳಲ್ಲಿ ಒಡಮೂಡಿರುವುದಚ್ಚರಿಯಲ, ರೂಢಿಪನ ಸಾದೃಶ್ಯ ಅಂಗಾಂಗಗಳಲ್ಲಿ ಒಡಮೂಡಿರುವುದು, ಅಂಗಾಂಗಗಳಲ್ಲಿ ಒಡಮೂಡಿರುವುದಚ್ಚರಿಯಲ, ಅಚ್ಚರಿಯಲ, ಅಚ್ಚರಿಯಲ. ಆಡಿ ಫಲವೇ ನಿನ್ನು, ಆಡಿ ಫಲವೇ ನಿನ್ನು ಪೊಡವಿಜಯ ಸುತನಿವನು, ಆಡಿ ಫಲವೇ ನಿನ್ನು ಪೊಡವಿಜಯ ಸುತನಿವನು, ಕಾಡಿನೊಳು ತಾಪಸರ ಬಳಿಬಿಡಿದು ಬದುಕಿಗನು, ಕಾಡಿನೊಳು ತಾಪಸರ ಬಳಿಬಿಡಿದು ಬದುಕಿಗನು, ಕೂಡಿಕೊಂಡಿವನ ನಾನೊಯ್ವೆ, ಕೂಡಿಕೊಂಡಿವನ ನಾವೊಯ್ವೆ ರಥದೊಳು, ಕೂಡಿ
ಕೂಡಿಕೊಂಡಿವನ ನೊಯ್ವೆ ರಥದೊಳು ಅಣ್ಣ ಪಾಡರಿಯಲೆಂದೊಯ್ಯಲು ಕೂಡಿಕೊಂಡಿವನ ನೊಯ್ವೆ ರಥದೊಳು ಅಣ್ಣನೋ ಪಾಡರಿಯಲೆಂದೊಯ್ಯಲು ಸೆರೆ ಹಿಡಿದ್ನಲ್ಲ ಹುಡುಗನನ್ನ ಸೆರೆ ಹಿಡುವ ನೆಪದಲ್ಲಿ ಅವನನ್ನು ಚೆನ್ನಾಗಿ ನಾನು ಒಪ್ಪಿಕೊಂಡಲ್ಲ. ಒಂದು ಕಾಲದಲ್ಲಿ ಶ್ರೀರಾಮಚಂದ್ರ ಹೇಳಿದಂತೆ ಪುರುಷಾಯತ್ವವಾಗಿ ಎಲ್ಲವನ್ನ ಗಳಿಸಿಕೊಳ್ಳಬಹುದು, ಆದ್ರೆ ಭ್ರಾತೃತ್ವ ಅನ್ನುವುದು ಹುಟ್ಟಿನಿಂದಲೇ ಬರಬೇಕಂತೆ. ಒಂದು ಕಾಲದಲ್ಲಿ ಶ್ರೀರಾಮನ ಕಾಲನ್ನೇ ನಾನು ಒತ್ತಿದವನಿರುವೆ. ಅವನ ಅಂಗಸೌಷ್ಠವ ಅಂಗ ವಿನ್ಯಾಸಗಳು ಈ ಹುಡುಗನಲ್ಲಿ ಹೇಗೆ ತೋರ್ತಾ ಇದೆ. ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಈ ಆಶ್ರಮ. ಹಾಗಿದ್ರೆ ಇವನನ್ನ ನಾನು ರಥದಲ್ಲಿ ತೆಗೆದುಕೊಂಡು ಹೋಗ್ತೇನೆ. ರಾಮನ ಮಗ ಇವ ಯಾಕಾಗಿರಬಾರದು? ಆಗದೆ ಇದ್ರು ಅಡ್ಡಿಲ್ಲ, ಅಣ್ಣನಿಗೆ ಹೇಳ್ತೇನೆ, ದತ್ತಾದರೂ ತೆಗೆದುಕೋ ಅಣ್ಣ ಎಂಬುದ. ಇವನನ್ನ ಆ ಮಾತ್ರದಲ್ಲಿ ಒಬ್ಬ ಅರಸ ಅಲ್ಲಿಗೆ ಬಂದು ಲವಣ್ಣನನ್ನು ಕಟ್ಟಿಕೊಂಡು ಹೋಗ್ತಾ ಇದ್ದಾನೆ. ಬಾಲರೆಂದು ದನಾಲಿಸುತ್ತಲು ಶೂಲ ಹೊಕ್ಕಂತಾಗಲು ದರದಿ ತಾಳಲಾರದೆ ದರೆಯೊಳಗುತ್ತ ಬಾಲೆಯ ಕ್ಷಣದೆ ಬಾಲನಿಗೆ ತಕ್ಕೆ ಬಂದಿತು ಕಾಳಗ ಗಿಳಿಯುವ ಮನ. ಬಾಲನಿಗೆ ತಕ್ಕೆ ಬಂದಿತು ಕಾಳಗ ಗಿಳಿಯುವ ಮನ. ಜಗಪಾಲಕನೇನ್ ಗೈದನು ಸೆರೆಯಾಳಾಗಿಗನಲ್ಲ. ಜಗಪಾಲಕನೇನ್ ಗೈದನು ಸೆರೆಯಾಳಾಗಿಗನಲ್ಲ. ಹೆಜ್ಜೆ ಹೆಜ್ಜೆಗೂ ನನಗೆ ಈ ರೀತಿಯಾದಂತಹ ಕಷ್ಟವೂ ಗೊತ್ತಾಗ್ತಾ ಇಲ್ಲ. ಶಿವನೇ, ನನ್ನ ಕಂದ ಲವನಿಗೆ ಯಾಕೆ ಇಂತಹ ಬುದ್ಧಿ ಬಂತು? ಇಲ್ಲವಾದ್ರೆ ಅನೇಕ ಸೇನಾಬಲವನ್ನು ಹೊಂದಿರುವಂತವರಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡುವಂತಹ ಮನ ಲವನಿಗೆ ಯಾಕೆ ಬಂತು ಗೊತ್ತಿಲ್ಲ. ಮುನಿಗಳು ಇಲ್ಲಿ ಇಲ್ಲದಿರುವ ಸಂದರ್ಭದಲ್ಲಿ ಇಂತಹ ಕಾರ್ಯವನ್ನೆಸಗುವುದಕ್ಕೆ ಲವನಿಗೆ ಯಾಕೆ ಮನ ಬಂತು ಗೊತ್ತಿಲ್ಲ. ಏನು ಮಾಡಲಿ? ನನ್ನ ಎಲ್ಲ ದುಃಖವನ್ನ ಮುದ್ದು ಮಕ್ಕಳ ಮುಖವನ್ನ ನೋಡಿ ಮರೆಯುತ್ತಾ ಇದ್ದೆ. ಈಗ ನನ್ನ ಕರುಳಿನ ಕುಡಿಗೆ ಇಂತಹ ಕಷ್ಟ. ಆ ಮಹಾರಾಜ ಲವನನ್ನ ಎಳೆದೊಯ್ದು ಏನೆಲ್ಲ ಕಷ್ಟವನ್ನ ಕೊಡಬೇಕು, ಹಿಂಸೆಯನ್ನು ಕೊಡಬೇಕು, ಇದನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಿ? ಹಿಂದೆ ದೇಹಕ್ಕೆ ತೋಯ ಶೋಕ
ಸುದ್ದಿ ಇಲ್ಲಿ ಘಟಿಸಿದೆ. ಸಂತೋಷದಿಂದ ಓಡೋಡಿ ಬಂದೆ. ಅಮ್ಮನನ್ನು ಕಾಣುವ ಉತ್ಸಾಹದಿಂದ ಬಂದು ನೋಡಿದ್ರೆ ಅಥವಾ ವದನರಾಗಿದ್ದೀರಿ, ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಏನಮ್ಮ ಚಿಂತೆ, ಯಾಕೆ ಹೀಗೆ ಹೇಳಿದ್ದಾರೆ? ಕಂದು ಕೇಳು ಲವನು ವನಕ್ಕೆ ಬಂದ ಹಯವನೊಂದು, ಕಂದು ಕೇಳು ಲವನು ವನಕ್ಕೆ ಬಂದು ಹಯವನೊಂದು ಕಂಡು ಕಟ್ಟಲು ಸುದ್ದಿ ನಿಮ್ಮಲ್ಲಿ ನಾನು ಎಷ್ಟೋ ಬಾರಿ ಹೇಳಿಕೊಂಡಿದ್ದುಂಟು. ಏನಮ್ಮ? ನೀನು ಹಾಗೂ ಲವ ಇದ್ದದ್ದು ಅಂದ್ರೆ ನನಗೆ 2 ಕಣ್ಣುಗಳಿದ್ದ ಹಾಗೆ, ಸತ್ಯತಾಯಿ 2 ಬಾಹುಗಳಿದ್ದ ಹಾಗೆ ಅಂತ. ಸರಿಯಮ್ಮ. ಆದ್ರೆ ಇಂದಿನ ಪರಿಸ್ಥಿತಿ ಮಗನೇ, ನನ್ನ ಒಂದು ಕಣ್ಣು ಹೋಗುತ್ತಾ ಇದೆಯೋ ಅಂತ ಅನ್ನಿಸ್ತಾ ಇದೆ. ಹೌದು ಮಗನೇ, ಒಂದರೆ ಲವ ವನದಲ್ಲಿ ಓಡಾಡುತ್ತಿರುವಾಗ ಹಯವೊಂದನ್ನ ಕಂಡನಂತೆ. ಏನೀಗ? ಅದನ್ನ ಕಟ್ಟಿದನಂತೆ. ಆಮೇಲೆ ಕಟ್ಟಿದ ಸುದ್ದಿ ಮುಟ್ಟಿದ ತಕ್ಷಣ ಅದರ ನಾಯಕ ಬಂದನಂತೆ. ಅವನಲ್ಲಿ ಹೋರಾಟ ಮಾಡುತ್ತಾ ಇರುವಾಗ ನಮ್ಮ ಲವನಲ್ಲಿ ಲವ ಸೆರೆ ಸಿಕ್ಕನಂತೆ. ಮಾತೆಯ ಮನದೊಳಗೆ ಮಾತೆಯ ಮನದೊಳಗೆ ತಗೆ ಶೋಕವು ಜಾತನು ನಾನಿರಲು, ನಿನ್ನಯ ಜಾತನು ನಾನಿರಲು ಮಾತನಾಗಿದ್ದರೆ ಗಾದಿಸಿ ಭೂಪನ ಇದನ್ನು ಕರೆಸಗಿನೋ. ನನ್ನ ತಮ್ಮನನ್ನು ಹೋಗುತ್ತಿದ್ದಾನೆ. ಅಮ್ಮ, ನಿಮಗೆ ಕೇವಲ ಒಬ್ಬನೇ ಮಗ ಅಲ್ಲ, ಇದ್ದಾನೆ. ಈ ಕುಶ ಇನ್ನೂ ಬರುತ್ತಿದ್ದಾನೆ. ಬಿಡಿ ಚಿಂತೆಯನ್ನು, ಕೊಡಿ ಅಪ್ಪಣೆಯನ್ನು. ನನ್ನ ತಮ್ಮನನ್ನು ನಾನು ಬಿಡಿಸಿಕೊಂಡು ಬರ್ತೇನೆ. ನನಗೆ ಭಯ ಆಗುತ್ತಿರುವುದು ಮತ್ಯಾಕ್ಕೂ ಅಲ್ಲ. ನೀವು ಪರಾಕ್ರಮಿಗಳಲ್ಲ ಅಂತಲ್ಲ, ಆದ್ರೆ ಯುದ್ಧ ಮಾಡಿ ಅಭ್ಯಾಸ ಇಲ್ಲ ಎಂಬ ಕಾರಣಕ್ಕಾಗಿ ಭಯಗೊಳ್ಳುತ್ತಾ ಇದ್ದೇನೆ. ಏನೇ ಆದ್ರೂ ಅನಿವಾರ್ಯ ಪ್ರಸಂಗದಲ್ಲಿ ಹೋರಾಟ ಮಾಡಬೇಕು ತಾನೆ. ಸಹಜ. ಆಗ್ಲಿ, ಇಬ್ಬರು ಸೇರಿ ಹೋರಾಟ ಮಾಡಿ ಗೆಲುವನ್ನು ಸಂಪಾದಿಸಿಕೊಳ್ಳಿ. ನಮೋ ನಮಃ. ಆಗಲಿ ತಾಯಿ, ಹೋಗಿ ಬರ್ತೇನಮ್ಮ, ಹೋಗಿ ಬರ್ತೇನೆ. ಶತ್ರುಘ್ನನೇನೋ ನೀನು ರಾಘವನ ಸತ್ರದ ರಕ್ಷಕನು, ರಾಘವನ ಸತ್ರದ ರಕ್ಷಕನು. ಮಿತ್ರನ ಕುಲಕ್ಕೆ ಮಿತ್ರನಗುವೆಂದು ಕೇಳಿದ್ದೇನೇನು? ಶತ್ರುಘ್ನ ಎನ್ನುವ ಬಂದಿದ್ದಾನೆ. ನೀನೇ ಹೌದು ಅಂತಾದ್ರೆ ಕೇಳು. ಆದ್ರೇನು? ನಾನು ತಿಳಿದ ಹಾಗೆ ಮಿತ್ರಜ ಕುಲ ಕೀರ್ತಿ ನೇತ್ರ ನೀನಪ್ಪೆಯೋ. ಈಗ ಪವಿತ್ರವಾದಂತಹ ಸೂರ್ಯಾನ್ವಯದಲ್ಲಿ ಹುಟ್ಟಿದವರಂತೆ ನೀವು. ಆ ಸೂರ್ಯಾನ್ವಯದಲ್ಲಿ ಹುಟ್ಟಿದ ನೀನು ಸೂರ್ಯಾನ್ವಯದ ನೇತ್ರನಾಗಿ ಕಂಗೊಳಿಸುತ್ತೀಯ. ಆ ಕಂಗೊಳಿಸಬೇಕು ಅಂತಾದ್ರೆ ನನ್ನಲ್ಲಿ ಯುದ್ಧವನ್ನು ಮಾಡಬೇಕು. ಅದಲ್ಲ ಅಂತಾದ್ರೆ ನನಗೆ ಬಾಗಿ ನೀವು ನಡೆಯಬೇಕು. ಬಾಗಿ ನಡೆದ್ರೆ ಮಿತ್ರಜ ಕುಲ ಕೀರ್ತಿ ನೇತ್ರ ನೀನಾಗುವುದಿಲ್ಲ. 2 ಅವಕಾಶವನ್ನು ಕೊಟ್ಟಿದ್ದೇನೆ. ಆಯ್ಕೆ ನಿನ್ನದ್ದು. ಉತ್ತರ ಬೇಗ ಬೇಕು. ಹೇಳು. ಅವರಿಗೆಲ್ಲರೂ ಎದ್ದಿರುವಂತಲ್ಲವನಾರಿ ಹೆಸರು ನಾನು ಪವರದಿ ಬಲುಗಿದ ಸವರುವ ವೀರನ ಭುವನದಿ ಕಾಣಿ ನಿನ್ನೋ. ಅಯ್ಯೋ ಹುಡುಗ, ಅವನೀಶ್ವರೆಲ್ಲರನ್ನ ಗೆದ್ದಿರುವಂತ ಹೆಚ್ಚೇನು ಲವಣಾಸುರನನ್ನೇ ಗೆದ್ದಿರುವಂತ ಶತ್ರುಘ್ನ ಅಂದ್ರೆ ನಾನೇ. ಅದೇ ಶತ್ರುಘ್ನ ಮಾತಾಡ್ತಾ ಇರುವುದು. ಏನು ನಿನಗೆ ನಾನು ಶರಣಾಗಬೇಕು ಅಲ್ಲ,
ನೀನೇನು ಮಾಡಿದವ? ಏನು ಮಾಡಿದವ? ಲವಣಾಸುರನನ್ನ ಗೆದ್ದವ. ಅಂದ್ರೆ ಅದಕ್ಕೂ ಮೊದಲು ಹ, ಅಥವಾ ಅದು ಅವನನ್ನು ಗೆದ್ದ ಮೇಲೆ ಮತ್ತೇನಾದ್ರೂ ಉಂಟಾ? ಯಾಕೆ? ಅವನೀಶರನ್ನು, ಅವನೀಶರೆಲ್ಲರನ್ನು, ಚಪ್ಪಣ್ಣ ದೇಶದ ಅವನೀಶರೆಲ್ಲರನ್ನು ಅಷ್ಟೂ ಜನರನ್ನು ಗೆದ್ದಿದ್ದೇನೆ. ನೀನ ಗೆದ್ದವ? ಹೌದು. ನಿನ್ನ ಲೆಕ್ಕದಲ್ಲಿ ಅವರೆಲ್ಲ ದೊಡ್ಡ ಅವನೀಶರಾಗಿರಬಹುದು. ನಿನ್ನ ಲೆಕ್ಕದಲ್ಲಿ ಏನು ಅಲ್ವ? ಏನು ಗೊತ್ತಾ? ಏನಪ್ಪ?